ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಸದ್ದು ಮಾಡಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಜೆಸಿಬಿ ಸದ್ದು ಮಾಡಿದ್ದು ರಸ್ತೆ ಮೇಲೆ ಅತಿಕ್ರಮಣ ಮಾಡಿಕೊಂಡ ಜಾಗ ಅತಿಕ್ರಮಣಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಸವದತ್ತಿ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ರಸ್ತೆ ಅಗಲೀಕರಣಕ್ಕಾಗಿ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಸವದತ್ತಿ ತಹಸೀಲ್ದಾರ್ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಬೆಳಿಗ್ಗೆ 6 ಗಂಟೆಯಿಂದಲೇ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಇನ್ನು ಪಟ್ಟಣದ ಎಪಿಎಂಸಿ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ತೆರವು ಕಾರ್ಯಾಚರಣೆ ಜರುಗಿದ್ದು 10 ಜೆಸಿಬಿ ಹಾಗೂ 100 ಜನ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ಜರುಗಿದೆ. ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗನ್ನವರ್, ಸಿಪಿಐ ಧರ್ಮಾಕರ್ ಧರ್ಮಟ್ಟಿ, ಪುರಸಭೆ ಮುಖ್ಯಾಧಿಕಾರಿ ಸಂಗನ ಬಸಯ್ಯ ನೇತೃತ್ವದಲ್ಲಿ ರಸ್ತೆ ಅಗಲೀಕರಣ ಜರುಗಿದೆ. ಸರ್, ಎಷ್ಟು ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ರು ಸರ್? ಎಲ್ಲಿಂದ ಎಲ್ಲಿ ಮಟ್ಟ? 19ನೇ ತಾರೀಕುವರೆಗೆ ಅವ್ರು ಗಡುವು ಕೊಟ್ಟಿದ್ದೆವು. ಸೊ ಸವದತ್ತಿ ಪಟ್ಟಣದ ಎಪಿಎಂಸಿಯಿಂದ ನಮ್ಮದು ನವದಗಿ ಹಾಸ್ಪಿಟಲ್ ಮುಂದಿನ ಸರ್ಕಲ್ವರೆಗೆ ರಸ್ತೆ ಅಗಲೀಕರಣ, ವಿದ್ಯುತ್ ದೀಪ ಅಲಂಕಾರ ಮತ್ತು ಫುಟ್ಪಾತ್ ನಿರ್ಮಾಣ ಸಲುವಾಗಿ ಭಾಳಷ್ಟು ಇಲ್ಲೇ ರಸ್ತೆ ಅತಿಕ್ರಮಣ ಆಗಿ ಸಂಚಾರಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಸಾರ್ವಜನಿಕರಿಗೆ, ಆಮೇಲೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಭಾಳಷ್ಟು ಇಲ್ಲೇ ಕಿರಿಕಿರಿ ಆಗ್ತಿತ್ತು. ಅದನ್ನು ಮನಗಂಡ ರೈತರಿಗೆ, ಹೊಲಕ್ಕೆ ಹೋಗೋರಿಗೆ ಬರೋರಿಗೆ, ಮತ್ತೇನು ನಮ್ಮ ಯಲ್ಲಮ್ಮ ದೇವಸ್ಥಾನ ಸುಪ್ರಸಿದ್ಧ ದೇವಸ್ಥಾನ ಇತ್ತು. ಯಲ್ಲಮ್ಮ ದೇವಸ್ಥಾನ ಬರುವಂಥ ಭಕ್ತರು ಸವದತ್ತಿಗೆ ಬರ್ಬೇಕಾದ್ರೆ ಇದೇ ಮಾರ್ಗವಾಗಿ ಬರಬೇಕಿತ್ತು. ಭಾಳಷ್ಟು ಕಿರಿಕಿರಿ ತೊಂದರೆ ಆಗ್ತಿತ್ತು. ತಾವು ಸಹಿತ ಮಾಧ್ಯಮಗಳಲ್ಲಿ ಸುಮಾರು ಸಲ ತಾವು ಸಹಿತ ಅದ್ರ ಬಗ್ಗೆ ವರದಿ ಮಾಡಿದ್ರಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯಾಧಿಕಾರಿಗಳು, ಪುರಸಭೆ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲ ಅಂಗಡಿಕಾರರಿಗೆ ತಿಳುವಳಿಕೆ ನೀಡಿ ಅವ್ರನ್ನ 19ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ದರು. ಸೊ 19ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ದು ಸುಮಾರು ಜನ, ಒಂದು 50% ಜನ ನಿನ್ನೆವರೆಗೆ ತಗೊಂಡಿದ್ರು. ಬೆಳಗಿನೂ ಸ್ವಲ್ಪ ಜನ ತೆಗೆದ್ರು. ಸೊ ಒಂದು 70ರಿಂದ 80% ಜನ ಅವರೇ ಸ್ವಯಂ ಪ್ರೇರಿತವಾಗಿ ನಮ್ಗೆ ತಾಲೂಕು ಆಡಳಿತಕ್ಕೆ, ಪುರಸಭೆಗೆ ಸಹಕಾರ ಕೊಟ್ಟು ಅವರೇ ಅಂಗಡಿಗಳನ್ನು ತೆರವು ಮಾಡ್ಕೊತಿದ್ದಾರೆ. ಒಂದು 2-3 ಕಟ್ಟಡಗಳು ಮಾತ್ರ ಉಳಿದಿದ್ದಾವೆ. ಅವರೂ ಸಹಿತ ತೆಗೀರಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಎಷ್ಟು ಸಿಬ್ಬಂದಿ ನೇತೃತ್ವದಲ್ಲಿ ಮತ್ತು ಎಷ್ಟು ಪೊಲೀಸ್ ಸಿಬ್ಬಂದಿ? ಒಂದು 150 ಜನ ಪೊಲೀಸ್ ಸಿಬ್ಬಂದಿ ಅದಾರ ರೀ. ಒಂದು 70ರಿಂದ 80 ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿಗಳು ಅದಾರ. ಒಂದು 6 ಜೆಸಿಬಿ ತರಿಸಿದ್ದೀವಿ. ಪೊಲೀಸರು ಮತ್ತು ನಮ್ಮೆಲ್ಲ ಪುರಸಭೆ ಸಿಬ್ಬಂದಿ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ತೆರವು ಮಾಡ್ತಾ ಇದ್ದೀವಿ. ಸರ್, ಈಗ ರಸ್ತೆ ಅಕ್ಕಪಕ್ಕದಲ್ಲಿ ಗಿಡಗಳು ಇದಾವೆ ಸರ್, ಅವನ್ನ ತೆರುವಂಥ ಕೆಲಸ? ಗಿಡಗಳು ನಮ್ಮ ಫಾರೆಸ್ಟ್ ಅವರು ಇದ್ದಾರೆ. ಅವರು ಆದರೆ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ಫಾರೆಸ್ಟ್ ನಾಮ್ಸ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡು ಅವನು ಕಟ್ ಮಾಡಿ ಅವನು ರಿಮೂವ್ ಮಾಡೋಂಥ ಕೆಲಸ. ಈಗ ಹಳೆ ವಿದ್ಯುತ್ ಕಂಬಗಳು ಇದಾವೆ ಸರ್, ಅವನ್ನ ತೆಗೆದು ಎಸ್ಕಾಮ್ದವ್ರಿಗೆ ಹೇಳಿದೆವು. ಅವರು ಬಂದಿದ್ದಾರೆ, ನಮ್ಮ ಎಸ್ ಅವರು ಬಂದಿದ್ದಾರೆ. ಸೊ ಅದನ್ನು ಸಹಿತ ಎಸ್ಟಿಮೇಟ್ ಮಾಡಿಕೊಂಡು ಅವನು ನಾವು ರೀಲೊಕೇಟ್ ಮಾಡುವಂಥ ಮಾಡಿಕೊಡ್ತೀವಿ. ಬೇರೆ ಕಡೆ ಮಾಡಿಕೊಂಡು ಅಲ್ಲೇ ಪಕ್ಕಕ್ಕೆ ಮಾಡಿಕೊಂಡು ರಸ್ತೆಗೆ ಸಂಚಾರಕ್ಕೆ ಯಾವುದೂ ತೊಂದರೆ ಆಗಲ್ದಂಗೆ ಅಷ್ಟೇ. ಅಲ್ಲ, ಈಗಾಗಲೇ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತಕರಾರು ತಗೊಳ್ಳೋಂಥ ವ್ಯವಸ್ಥೆ ಆಗಿಲ್ಲ? ಯಾರೂ ಹಂಗೇನು ತಕರಾರು ತಗೊಂಡ್ರಿ, ಯಾರು ಏನು ನಮಗೇನು ಹಂಗೆ ತೊಂದರೆ ಏನು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅವರು ತಗೊಳ್ಳಿಕ್ಕೆ ಸ್ವಯಂ ಪ್ರೇರಿತವಾಗಿ ಒಂದು 60ರಿಂದ 70% ಅವರೇ ತಗೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ತಗೊಂಡಿದ್ದಾರೆ. ಕೆಲವೊಂದಿಷ್ಟು ಉಳಿದಿದ್ದು ಅಷ್ಟೇ ಸಾಮಾನು ಎಲ್ಲ ತೆಗೆದಿದ್ದಾರೆ ಅವರು. ಬಟ್ ಅವ್ರಿಗೆ ಕಟ್ಟಡಕ್ಕೆ ಕೆಡವಕ್ಕೆ ಅವ್ರಿಗೆ ಅವಕಾಶ ಇಲ್ಲದಕ್ಕೆ ನೀವೇ ನಿಮ್ಮ ಜೆಸಿಬಿಯಿಂದ ಮಾಡಿರಿ, ನಾವೆಲ್ಲ ಸಾಮಾನು ತಗೊಂಡು ನಮ್ಮ ಸಹಕಾರ ಐತಂತ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ವೀರೇಶ್ ಬೆಣಚಿನಮರಡಿ, ಮತ್ತು TV20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.